ನೋಡು, ನಾನು ಊಟ ತಗೊಂಡಿದ್ದು ಬಾಕ್ಸ್ ಇಲ್ಲ ಐತೆ, ನೀನು ಊಟ ತಗೊಂಡಿದ್ದು ಇಲ್ಲ ಐತೆ. ಹೋಗಿ ಕೆಲಸ ನೀವೇ ಮಾಡ್ಕೋಬೇಕು. ಹೌದಾ? ಬೆಳಗ್ಗೆ ಎದ್ಬಿಟ್ಟು ನನ್ನ ಕೆಲಸ ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು ನನ್ನ ಮಗ ನಿಂಗೆ ಊಟ ಹಾಕಲ್ಲ. ರೆಡಿ ಇರೋದನ್ನ ಕೊಟ್ಬಿಡ್ಬೋದು, ಮಾಡ್ಕೊ ಬರೋದಿದೆಯಲ್ಲ. ಯಾವುದು ಇಷ್ಟು ದಿನ ಹಿಂದಿ ಇಂಗ್ಲೀಷು ಇಂಥವ್ರು ಯಾರೋ ಕಾಲ್ ಮಾಡ್ತಾಯಿದ್ರು, ನಂಬರು ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿರೋಂಥವ್ರು. ಬಟ್ ಇವತ್ತು ಡಿಫ್ರೆಂಟಾಗಿ ಕನ್ನಡದವ್ರು ಕಾಲ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ನೆನ್ನೆ ಯೂಟ್ಯೂಬಲ್ಲಿ ತಗೊಂಡು ಎಲ್ಲೆಲ್ಲಿ ತಗೊಂಡು ಏನೇನು ಮಾಡ್ತಾರೋ ಗೊತ್ತಾಗ್ತಾಯಿಲ್ಲ ಒಂದೊಂದು ಸಾರಿ. ಸೊ ಇವಾಗ ನನಗೆ ಕನ್ನಡದವ್ರು ನೆನ್ನೆ ಯಾರು ಕಾಲ್ ಮಾಡಿದ್ರು ಅಂದರೆ ಯಾರೋ ಕನ್ನಡ ಪರ ಹೋರಾಟಗಾರರು ಅನಿಸುತ್ತೆ. ಆ್ಯಕ್ಚುಲಿ ಇವತ್ತೊಂದು ಸಿಕ್ಕಾಪಟ್ಟೆ ಜನ ಸಿಕ್ಕಿದ್ರು ಯೂಟ್ಯೂಬಲ್ಲಿ ನೋಡಿ ಮಾತಾಡ್ಸಿರೋವಂಥವ್ರು. ನನಗೆ ಖುಷಿ ಆಗುತ್ತೆ. ಬ್ಯಾಗ್ ಎತ್ಕೊಂಡು ಹೋಗ್ಬಾ, ಟೈಮ್ ಆಯಿತು, 8:45 ಆಯಿತು. ಏನು ತಿನ್ನಕ್ಕೆ ಅರ್ಧ ಗಂಟೆ, ಎಲ್ಲದಕ್ಕೂ ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡ್ತೀಯ. ಹಾಂ, ಎದೊಳೋದು ಇಲ್ಲ, ಬೇಗ ಬಡ್ಕೊಂಡು ಎಬ್ಬರಿಸ್ಬೇಕು. ಬಾ, ಆಟೋದವ್ರು ಬಂದ್ಬಿಟ್ರು, ಬಾ ಬೇಗ. ಶೂ ಹಾಕೊಂಡಿಲ್ವಾ? ಓ ದೇವ್ರೆ, ಇಷ್ಟು ಲೇಟ್ ಮಾಡ್ತಿಲ್ಲ ಪೂರ್ವಿ. ಕಿಸಿದ್ಯಾ? ನಾನು ಮಾಡ್ತೀನಿ ಒಂದ್ಸಲ. ನಿಮಗೆ ಭಯ ಭಕ್ತಿ ಇಲ್ಲ ಒಂಚೂರು. ಟೈಮ್ ಆಗೈತೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ ಎದ್ದು ಪೂರಿನ ಕಳಿಸಿ ಎಲ್ಲ ರೆಡಿ ಮಾಡಿ ಆಯಿತು, ಮುಗೀತು. ಟಿಫನ್ ಕೂಡ ಅನ್ನ ಸಾಂಬಾರು ಮಾಡಿದೆ. ಸಾಂಬಾರು ಅಂದರೆ ರಸಮ್ ಮಾಡಿಬಿಟ್ಟಿದ್ದೆ ಇವತ್ತು. ಸೊ ಏನು ಟಿಫನ್ ಮಾಡೋದು ಬೆಳಗ್ಗೆ ಎದ್ರೆ ಅಂತ ತಲೆನೋವು ಆಗ್ಬಿಟ್ಟೈತೆ. ಯಾರಿಗಾದರೂ ನೋಡಿ, ಬೆಳಗ್ಗೆ ಎದ್ರೆ ಹೆಂಗಸ್ರಿಗೆ ಮೊದಲು ತಲೆನೋವು ಏನು ಗೊತ್ತಾ? ಬೆಳಗ್ಗೆ ಆದರೆ ಅಲ್ಲ, ನೈಟೇ ನಾವು ಯೋಚನೆ ಮಾಡಿರ್ತೀವಿ, ಅಯ್ಯೋ ನಾಳೆ ಬೆಳಿಗ್ಗೆ ಏನು ತಿಂಡಿ ಮಾಡೋದು, ಅಯ್ಯೋ ಏನು ಮಾಡೋದು ಅಂತ. ಅಂದರೆ ನೋಡಿ, ಹೆಣ್ಮಕ್ಳಿಗೆ ಬೆಳಿಗ್ಗೆ ಎದ್ರೆ ಏನು ಕೆಲಸ ಮಾಡ್ಬೇಕನ್ನೋದೇ ಒಂದು ತಲೆನೋವು ನೆನ್ನೆಯಿಂದನೇ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅದು. ಸೊ ಇವಾಗ ನಾವು ಯೋಚನೆ ಮಾಡ್ಬೇಕಾಗಿರೋದು ಏನು ಗೊತ್ತಾ? ತಿರ್ಗಿ ನಾಳೆಗೆ ಪ್ರಿಪ್ರೇಷನ್ ಏನಂತ ಇವತ್ತೇ ಯೋಚನೆ ಮಾಡ್ತೀವಿ. ಸೊ ಹಂಗಿರುತ್ತೆ ಸಿಚುವೇಶನು. ಸೊ ಇವಾಗ ನಾನು ಅವನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ಒಂದು ಕಡೆ ನೆಮ್ಮದಿ ಆಗುತ್ತೆ, ಹಬ್ಬ ಸ್ಕೂಲಿಗೆ ಹೋದ ಅಂತ. ಇನ್ನು ಅವ್ನು ಬಂದಾದ್ಮೇಲೆ ಬಂದ ಮತ್ತು ಟ್ಯೂಷನ್ ಕಳಿಸ್ಬೇಕು, ಇದೆಲ್ಲ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಇವತ್ತು ಸ್ಟಾಲ್ ಇದೆಯಲ್ಲ ಅಂತ ನನಗೆ ಗೊತ್ತಿಲ್ಲ, ಯಾಕಂದರೆ ವೆದರ್ ನೋಡಿ ನಾನು ಡಿಸೈಡ್ ಮಾಡ್ಕೋಬೇಕಲ್ಲ ಹೋಗಿ. ಸೊ ಅದಕ್ಕೋಸ್ಕರ ಇವಾಗ ಬಂದೆ ನಾನು. ಎಲ್ಲ ಬ್ರಷ್ ಮಾಡಿ ಟಿಫನ್ ತಿಂದು ನಂದು ಆಯಿತು, ಅನ್ನ ರಸಮು. ಸೊ ಕೆಲವೊಂದು ವೀಡಿಯೋಗಳನ್ನ ತೋರಿಸೋದು ಮರ್ತೋಗ್ಬಿಟ್ಟಿರ್ತೀನಿ. ಹಂಗಾಗಿ ಇವಾಗ ಮತ್ತೆ ಸ್ಟೇಷನ್ ಹತ್ರ ಹೋಗಬೇಕು, ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಮತ್ತು ಅಲ್ಲಿ ಏನಾಗಿದೆ 4 ದಿನದ ಹಿಂದೆ ಕೊಟ್ಟಿರೋಂಥ ಒಂದು ಕಂಪ್ಲೇಂಟು, ಅದನ್ನು ಕೇಳಬೇಕು. ಆಮೇಲೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾದಮೇಲೂ ಕೂಡ ನನಗೆ ಆ ನಂಬರಿಂದ ಮಿಸ್ಡ್ ಕಾಲಲ್ಲಿ ತೋರಿಸ್ತಾ ಇದೆ. ಅಂದರೆ ಬ್ಲಾಕ್ ಹಾಕಿದ್ದೀನಿ, ಆದರೂ ಮಿಸ್ಡ್ ಕಾಲಲ್ಲಿ ತೋರಿಸುತ್ತೆ ನನಗೆ ಅದು ನೋಟಿಫಿಕೇಷನು. ಅದು ಬಿಟ್ಟು ಇಷ್ಟು ದಿನ ಹಿಂದಿ ಇಂಗ್ಲೀಷು ಇಂಥವ್ರು ಯಾರೋ ಕಾಲ್ ಮಾಡ್ತಾಯಿದ್ರು, ನಂಬರು ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿರೋಂಥವ್ರು. ಬಟ್ ಇವತ್ತು ಡಿಫ್ರೆಂಟಾಗಿ ಕನ್ನಡದವ್ರು ಕಾಲ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ನೆನ್ನೆ ಯೂಟ್ಯೂಬಲ್ಲಿ ತಗೊಂಡು ಎಲ್ಲೆಲ್ಲಿ ತಗೊಂಡು ಏನೇನು ಮಾಡ್ತಾರೋ ಗೊತ್ತಾಗ್ತಾಯಿಲ್ಲ ಒಂದೊಂದು ಸಾರಿ. ಸೊ ಇವಾಗ ನನಗೆ ಕನ್ನಡದವ್ರು ನೆನ್ನೆ ಯಾರು ಕಾಲ್ ಮಾಡಿದ್ರು ಅಂದರೆ ಯಾರೋ ಕನ್ನಡ ಪರ ಹೋರಾಟಗಾರರು ಅನಿಸುತ್ತೆ. ಕನ್ನಡ ಪರ ಹೋರಾಟಗಾರರೇ ಅವರು. ಆ್ಯಕ್ಚುಲಿ ನಾನು ವೀಡಿಯೋಸ್ ಎಲ್ಲ ನೋಡಿರೋವಂಥವ್ರೇನೆ. ಅವ್ರು ಹೇಳ್ತಾರೆ, ಫೋನ್ ಮಾಡಿಬಿಟ್ಟು ನಿನ್ನೆ ರಾತ್ರಿ, ಅದು ನೈಟ್ ಆಗಿಬಿಟ್ಟಿದೆ, ನಾನು ಜ್ಯುವೆಲರೀಸೆಲ್ಲ ಆಫರ್ಗೆ ಇದು ಮಾಡ್ತಾಯಿದ್ದೀನಲ್ಲ, ಅದಕ್ಕೆಲ್ಲ ಪ್ರೈಸಿಂಗ್ ಮಾಡಿಬಿಟ್ಟು ನಾನು ಎತ್ತಿಡ್ತಾಯಿದ್ದೆ, ಎಲ್ಲನೂ ಬಾಕ್ಸಿಂಗ್ ಮಾಡಿಬಿಟ್ಟು ನಾಳೆ ತೊಗೊಂಡೋಗೋಣ ಅಂತ. ಆ ಟೈಮಲ್ಲಿ ಫೋನ್ ಮಾಡಿಬಿಟ್ಟು, ನಿಮ್ಮ ನಂಬರು ಇದೆ ತಾನೇ, ಮತ್ತು ಈ ನಂಬರ್ ಹಾಕ್ಬಿಟ್ಟು ನನಗೆ ಇದು ಬಂದಿದೆ. ನಾನು ಹೇಳಿದೆ, ನನ್ನ ಐ ಡಿ ಏನೂ ಹ್ಯಾಕ್ ಆಗಿಲ್ಲ, ಏನೂ ಆಗಿಲ್ಲ, ನನ್ನ ಐ ಡಿಯಿಂದ ಕಳಿಸಿಲ್ಲ ತಾನೇ. ಸೊ ಮತ್ತು ನೋಡಿ ಇವರು ಯಾರು ಅಂತ, ಕವಿತಾ ಬಾಯ್ ಅಂತ ಬರುತ್ತೆ ಟ್ರೂ ಕಾಲರಲ್ಲಿ, ಅವಳು ಯಾರೋ ಯಾವನೋ ಯಾರಿಗೋ ಗೊತ್ತಾಗ್ತಾಯಿಲ್ಲ ನನಗೆ. ಸೊ ಹಿಂಗಾಗಿ ಅವರು ಏನು ಮಾಡಿದ್ದಾರೆ, ಎಲ್ಲ ಕಡೆ ನಂಬರ್ ಶೇರ್ ಮಾಡಿ ಈ ಥರ ಆಗಿಬಿಟ್ಟಿದೆ ಪ್ರಾಬ್ಲಮ್ಮು. ಆಮೇಲೆ 10 ವರ್ಷದಿಂದ ಯೂಸ್ ಮಾಡ್ತಿರೋಂಥ ಒಂದು ಮೊಬೈಲ್ ಫೋನನ್ನು ನಾನು ಯಾಕೆ ಬಿಡಬೇಕು? ಅದು ಸರಿ, ಆ ನಂಬರ್ನ ನಾನು ಯಾಕೆ ತೆಗೆದ್ಬಿಟ್ಟು ಹೊಸದು ಹಾಕೋಬೇಕು? ನಾನಿವಾಗ ಎಲ್ಲ ಕಡೆ ಪಬ್ಲಿಕ್ ಆಗಿರೋಂಥ ನಂಬರು,
ಆಮೇಲೆ ತುಂಬ ಜನ ಪರ್ಸ್ನಲ್ ನಂಬರಾಗಿ ಯೂಸ್ ಮಾಡಿರೋದು ಇಷ್ಟು ವರ್ಷ. ಇವಾಗ ಹೆಂಗೆ ಕೊಡೋಕ್ಕಾಗುತ್ತೆ ಆ ನಂಬರ್ನ ತೆಗಿಯೋಕ್ಕಾಗುತ್ತೆ ಹೇಳಿ? ಸೊ ಅದಕ್ಕೆ ಯಾರು ಏನು ಅಂತ ತಿಳ್ಕೊಳ್ಳೇಬೇಕು. ಇವಾಗ ಅದಕ್ಕೆ ಸ್ಟೇಷನ್ಗೆ ಏನದು ಒಂದು ಯಾವ ಪೊಸಿಷನಲ್ಲಿ ಐತೆ ಅದು ತಿಳ್ಕೊಬರಕ್ಕೆ ಹೋಗ್ಬೇಕು ನಾನಿವಾಗ. ಅದು ಬಿಟ್ಟು ಕನ್ನಡದವರು ಅದೇ ಹೇಳಿದ್ ನಾನು, ಕನ್ನಡ ಪರ ಹೋರಾಟಗಾರರು ಯಾಕೆ ಫೋನ್ ಮಾಡಿದರು ಅಂತ. ಆ್ಯಕ್ಚುಲಿ ಅವ್ರು ಫೋನ್ ಮಾಡಿರೋದು ಇವರು ನಂಬರ್ ಮೆನ್ಷನ್ ಮಾಡಿ ಅದು ಮುಂದೆ ಏನೋ ಕೆಟ್ಟದಾಗಿ ಸಿಂಬಲ್ ಹಾಕ್ಬಿಟ್ಟು, ಚಪ್ಪಲಿದು ಬೇರೆ ಥರ ಇನ್ನೊಂದು ಸಿಂಬಲ್ ಬಿಡಿ ಅದು ಹೇಳೋಕ್ಕಾಗಲ್ಲ, ಅಂಥದ್ದೊಂದು ಸಿಂಬಲ್ ಹಾಕ್ಬಿಟ್ಟು ಹಾಳಾದನು ಅದೇ ಸಿಂಬಲ್ನ ತಂದು ನನಗೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲೂ ಹಾಕ್ತಾರದು. ಕಿತ್ತೋದವನು ಕಿತ್ತೋದು ಓಡೋಗಿ ಗೊತ್ತಿಲ್ಲ ನನಗೆ, ಸಿಕ್ಕರು ಮಾತ್ರ ಚಪ್ಪಲಿ ಕಿತ್ತೋವಂಗೆ ಹೊಡಿತೀನಿ ನಾನು. ನಂಗೆ ಇನ್ನೂ ಗೊತ್ತಿಲ್ಲ ಅವ್ರಿಗೆ ನಾನು ಯಾರು ಅಂತ. ಸೊ ಸಿಗಲಿ ಅಂತಲೇ ನಾನು ಇದು ಮಾಡ್ತಾಯಿರೋದು. ಸಿಕ್ಕಿದ್ರೆ ಮಾತ್ರ ಏನಾಗ್ತಾರೋ ಗೊತ್ತಿಲ್ಲ. ಸೊ ಸಿಗೋವರೆಗೂ ಬಿಡಲ್ಲ ನಾನು, ಯಾಕಂದರೆ 1-2 ಕಡೆ ನಂಬರ್ ಶೇರ್ ಮಾಡಿಲ್ಲ. ನನಗಿಷ್ಟು ಟಾರ್ಚರ್ ಕೊಡೋಕ್ಕೆ ಅವ್ರು ಯಾರು? ಅದು ಸರಿ, ನನ್ನ ಜೀವನ ನನ್ನ ಇಷ್ಟ, ನಾನು ಬದುಕ್ತಾಯಿದ್ದೀನಿ, ಒಬ್ರಿಗೆ ತೊಂದರೆ ಕೊಡದೆ. ಸೊ ಅದಕ್ಕೋಸ್ಕರ ನನಗೆ ತೊಂದರೆ ಕೊಡೋಕ್ಕೆ ಯಾಕೆ ಬರ್ತಿದ್ದಾರೆ ಇವರು ಅಂತ ತಿಳ್ಕೊಬೇಕು ತಾನೆ ನಾನು. ಸೊ ಅವ್ರು ಯಾರು ಏನು ಅಂತ ತಿಳ್ಕೊಂಡ್ರೆ ಸರಿಯಾಗಿ ಒಂದು ಸ್ವಲ್ಪ ದೊಡ್ಡ ಥರದ ಒಂದು ಪೂಜೆ ಮಾಡಬೇಕು. ಆ ಪೂಜೆ ಹೇಗಿರುತ್ತೆ ಅಂತ ನೀವು ನೋಡ್ತೀರ ಬಿಡಿ, ಯಾಕಂದರೆ ಚಾನಲಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ. ಯಾರು ಹೆಂಗೆ ಯಾವ ಥರ ಇರ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ. ಸೊ ನೆಕ್ಸ್ಟು ಏನಾಗುತ್ತೆ ಕತೆ ಅಂತ ನೆಕ್ಸ್ಟು ವೀಡಿಯೋದಲ್ಲಿ ತಿಳಿಸ್ತೀನಿ. ಸೊ ಇವತ್ತಿಂದು ಅಂದರೆ ಇವಾಗಿನ ವೀಡಿಯೋದಲ್ಲಿ ಇಷ್ಟೇ ತಿಳಿಸೋಕ್ಕಾಗಿರೋದು. ಸೊ ನೆಕ್ಸ್ಟ್ ಪೊಸಿಷನ್ ಏನಾಗುತ್ತೆ ಅಂತ ನೆಕ್ಸ್ಟ್ ಒಂದು ಕ್ಲಿಪ್ಪಲ್ಲಿ ಹಾಕ್ತೀನಿ. ಬಾಯ್, ಮತ್ತು ಸ್ಟೇಷನಲ್ಲಿ ಸಿಗ್ತೀನಿ. ಆ್ಯಕ್ಚುಲಿ ಇದೊಂದು ನನ್ನ ಮೆಡಿಕಲ್ ಕಿಟ್ಟು. ಇವಾಗ ಗಾಯ ಆಗಿದೆಯಲ್ಲ, ವಾಸಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಒಂದು ಕಿಟ್ ಇಟ್ಕೊಬಿಟ್ಟಿದ್ದೀನಿ. ಇದು ಪ್ಲಾಸ್ಟರು ಮತ್ತು ಇದು ಹೆಸ್ರು ಹೇಳೋಕ್ಕೆ ಬರಲ್ವಲ್ಲ ನನಗೆ, ಏನು ಮಾಡೋದು? ಇದೇನಿದು ಗಾಸ್ಪೀಸ್. ಅಯ್ಯೋ, ಇದು ನೇಮ್ ಎಷ್ಟು ಗ್ಯಾಪ್ನಿಸ್ಕೊಂಡ್ರೆ ನಂಗೆ ನೆನಪೇ ಬರೋಲ್ಲ. ಗಾಸ್ಪೀಸ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಗಾಯ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ಒಂದು ಇದು ವಸ್ತು. ಬಟ್ ಅದು ಹತ್ತಿ ಥರನೇ ಇರುತ್ತೆ, ಹತ್ತಿಗಿಂತನೂ ಇದಿಲ್ಲ. ಆಮೇಲೆ ಬ್ಯಾಂಡೇಜ್ ಬಟ್ಟೆಗೂ ಆಗೋಲ್ಲ, ಆ ಥರ ಇರೋವಂಥ ಒಂದು ಇದು. ಸೊ ಇದನ್ನು ಯೂಸ್ ಮಾಡಿದ್ರೆ ಬ್ಯಾಕ್ಟೀರಿಯಾಗಳು ಏನೂ ಇರೋಲ್ಲ, ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಬೆಟಡಿನಲ್ಲಿ ಕ್ಲೀನ್ ಮಾಡಿಬಿಟ್ಟು ಗಾಯಕ್ಕೆ ಒಂದು ಔಷಧಿ ಹಚ್ಚಿದ್ದೀನಿ. ಅಯ್ಯೋ, ಔಷಧಿನೇ ತಗೊಂಬಂದಿಲ್ಲ, ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಫ್ರಿಡ್ಜಲ್ಲಿ ಇಡಬೇಕು ಔಷಧಿ. ಅದು ಮೊನ್ನೆ ತೋರಿಸಿದ್ದೆ ವೀಡಿಯೋದಲ್ಲಿ. ಅದು ತುಂಬ ಚೆನ್ನಾಗಿ ಗಾಯ ವಾಸಿ ಆಗೋವಂಥ ಒಂದು ಔಷಧಿ. ಸೊ ಅದು ರೇಟು ತುಂಬ ಇದೆ, ಬರೀ 10 ಗ್ರಾಮ್ಸ್ಗೆ ನಾನು 750 ಚಿಲ್ಲರೆ ಕೊಟ್ಟಿದ್ದೀನಿ. ಸೊ ಆ ಥರ. ಬಟ್ ಗಾಯ ವಾಸಿ ಆಗ್ತಿದೆಯಪ್ಪ, ಅದೇ ಖುಷಿಯಾದ ವಿಷಯ. ಅದು ಒಂದು, ಮತ್ತು ಉಲ್ಟಾ ಮಲಗ್ತಾಯಿದ್ದೀನಿ ನಾನು, ಹಂಗಾಗಿ ಗಾಯ ವಾಸಿಗೆ ಬರ್ತಾಯಿದೆ. ಸೊ ವೀಲ್ಚೇರಿಂದ ಬೆಡ್ ಕೂತ್ಕೊಳ್ಳೋಣ ಅಂತ ಕೂತ್ಕೊಬಿಟ್ಟೆ. ಈಗ ಮತ್ತೆ ವೀಲ್ಚೇರ್ ಕೂತ್ಕೊಂಡು ಹೋಗಿ ಫ್ರಿಡ್ಜಿಂದ ತಗೊಂಡು ಬರಬೇಕು ಔಷಧಿನ. ಅಯ್ಯೋ, ಇದೊಂದು ಕತೆ ಕಣಪ್ಪ. ಇದೇ ಔಷಧಿ ಅದು ನೋಡಿ, ಫಾರ್ ಕ್ವಿಕ್ ವೌಂಡ್ ಹೀಲಿಂಗ್ ಅಂತ ಇದೆ, ರೇಗಂಡಿ ಅಂತ. ಆ್ಯಕ್ಚುಲಿ ಇದನ್ನು ಡಾಕ್ಟ್ರಿಗೆ ತೋರಿಸಿನೇ ನೀವು ಇದನ್ನು ಯೂಸ್ ಮಾಡೋ ಅಂಥ ಔಷಧಿ. ಯಾಕಂದರೆ ಸುಮ್ಮನೆ ಯಾರು ತೋರಿಸಿರೋ ಅಂತ, ನಾನು ತೋರಿಸಿರೋ ಕೂಡ ಯೂಸ್ ಮಾಡಬೇಡಿ. ಡಾಕ್ಟ್ರಿಗೆ ತೋರಿಸಿ ಮಾಡಿ ಆಮೇಲೆ ಯೂಸ್ ಮಾಡಿ. ಎಂಥ ಹಳೆ ಗಾಯ ಆಗಿದ್ದರು ಮತ್ತು ಆಳವಾಗಿ ಗಾಯ ಆಗಿದ್ದರೂ ಕೂಡ ಇದು ವಾಸಿ ಮಾಡೋವಂಥ ಒಂದು ಔಷಧಿ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು. ಆಗಲೇ ಗಾಯ ವಾಸಿಯಾಗಿ ಏನಿಲ್ಲ ಅಂದ್ರೆ 6 ತಿಂಗಳು ಮೇಲಾಗಿತ್ತು, ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಏನು ಮಾಡೋದು, ಅದು ಪ್ರೆಸರ್ ಬೀಳಬಾರ್ದಾಗಿತ್ತು, ಬೀಳಿಸಿ ಹಂಗೆ ಮಾಡ್ಕೊಬಿಟ್ಟಿದ್ದೀನಿ. ನೋಡುವ ಏನಾಗುತ್ತೆ. ಆ್ಯಕ್ಚುಲಿ ನಾನಿಲ್ಲಿ ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೀನಿ. ಸೊ ಇದು ಕಂಪ್ಲೇಂಟ್ ಕೊಟ್ಟಿರೋದು ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಸೊ ಅವರು ಏನು ಮುಂದುವರೆದ ಭಾಗ ಏನು ಮಾಡಿಲ್ಲ ಸದ್ಯಕ್ಕೆ, ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಒಂದು CDR ಬರಬೇಕು, ಅದಾದಮೇಲೆ ಏನಾದರೂ ಡಿಸೈಡ್ ಮಾಡೋದು ಅಂತ ಹೇಳಿದ್ದಾರೆ. ಬಟ್ ಅದು ಬರೋದಕ್ಕೆ 3 ದಿನ ವರ್ಕಿಂಗ್ದು ಕೆಲಸ ಇತ್ತು ಅಂತ ಹೇಳಿದ್ರು. ಅದಕ್ಕೆ ನಾನು ಮತ್ತೆ ವಾಪಸ್ಸು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಓಕೆ ನಿಮ್ಮದು ಮೊಬೈಲ್ ಅಂತ ಗೊತ್ತಾಗಲಿ, ನಿಮ್ಮದು ಮಾಡ್ತಾ ಇದ್ದೀನಿ. ಏ ಪುಟ, ಯಾರು ಒಳಗೆ ಬರ್ಬೇಡ್ರಿ, ಒಳಗೆ ಬರೋಂಗಿಲ್ಲ. ಹಾಂ, ಮಾಡಿರೋ ಪಾರ್ಟಿಸಿಪೇಟಾ?
ಆಗಿದೆ. ಅವ್ರು ಯಾರು ಕಾಯ್ತಾ ಇದ್ರು ಇಷ್ಟೊತ್ತು. ಇರಿ ನಿಮ್ಮದು ವಿಡಿಯೋ ಮಾಡ್ತೀನಿ. ನೀವು ಆರ್ಟಿಸ್ಟ್ ಅಯ್ಯ ಇರೇ ಮೇಡಮ್. ಇದೇ ಅವ್ರನ್ನ ಆರ್ಟಿಸ್ಟ್. ಹೌದಾ? ತರಕಾರಿಯಲ್ಲಿ ವಾ ಚೆನ್ನಾಗಿ ಮಾಡಿದ್ದಾರೆ. ಹೌದಾ ಸರ್? ಒಳಗೆ ಬರಂಗಿಲ್ಲ ಸರ್? ಹೌದು ಸರ್. ಇವ್ರಿಗೆ ಕಲರ್ ಸೆನ್ಸು ಮಾಡಿದ್ದಾರೆ. ಕಲರ್ ಸೆನ್ಸ್ ಕಡಿಮೆ. ಕಲರ್ ಸೆನ್ಸ್ ಅಲ್ಲ, ಒಣಗೋಗೋದು ಪ್ರಶ್ನೆ ಅಲ್ಲ. ನಾನು ಹೇಳ್ತಾ ಇರೋದು ನಿಮಗೆ. ಹಾಂ ಅಲ್ಲ ಮೇಡಮ್, ಕಲರ್ ಸೆನ್ಸ್ ಈಗ ನವಿಲುಗರಿಗೆ ಅಲ್ಲಲ್ಲಿ ಗಂಡುಗಳಿರ್ತಾವೆ ಗೊತ್ತಾ? ಅದಕ್ಕೆ ಏನು ಇಡಬೇಕು ನೀವು? ಏನು ಇಡ್ಬೇಕು ಹೇಳಿ? ಏನಾದರೂ ಬೀಜ, ಕಪ್ಪುದು ಬೀಜ ಬರುತ್ತಲ್ಲ, ಆ ಥರದ್ದು ಇಡಬೇಕು. ಅಲ್ಲೆಲ್ಲೋ ಮಾಡಿ ತೋರಿಸ್ತೀನಿ ಬನ್ನಿ ನಿಮಗೆ. ಹಾಂ ಅದು ಅವ್ರು ಏನು ಮಾಡಿದ್ದಾರೆ, ಏನು ಇದಿಟ್ಬಿಟ್ಟಿದ್ದಾರೆ. ಅದು ಅನಿಸಲ್ಲ. ಅದು ಅದೇ ಆಯಿತು ಆಯಿತು ಮೇಡಮ್. ನೋಡಿ ಫೋಟೋ ತೆಗಿಬಿಡಿ, ನನ್ನ ಸೇರಿಸಿ. ಆಯ್ತು ತೆಗಿತು. ಉದ್ದ ಫೋಟೋ ತೆಗೀರಿ. ಉದ್ದ ತೆಗಿ. ನಾನು ಮುಂದಕ್ಕೆ ಹೋಗಿರ್ತೀನಿ. ಫಸ್ಟ್ ಪ್ರೈಸ್ ಯಾವ್ದು ಕೊಡ್ತಾರೆ ನೋಡ್ಕೊಳ್ಳಿ. ಬನ್ನಿ ಬನ್ನಿ, ಆಯ್ತು ಹೋಗೋಣ ಬನ್ನಿ. ಸೆಕೆಂಡ್ ಅದು ನಾನು ಬೇಸ್ ಬೇಕಲ್ವ, ಮತ್ತೆ ಕೈದಿದೆ ಜಾಗ ಅದಕ್ಕೆ ಬೇಸ್ ಅದನ್ನ ತೆಗೆದಿಟ್ಟು
ದೊಡ್ಡದಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಂದ್ ನಿಮಿಷ ಬಾ. మీ ఇద్దరికి వెళ్తే మా పెయింటింగ్ చూడు బొమ్మడ ನೋಡೋಣ ಹೆಸರು ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಇಲ್ಲ, ಅವ್ರು 3 ಜನ ತೆಗಿ. ಹಂಗೆ ಒಂದು ಫೋಟೋ ತೆಗ್ದ್ಬಿಡಿ ಸೈಡಲ್ಲಿ, ಹಂಗೆ ಬರುತ್ತಲ್ಲ. ಇಲ್ಲಿ ತಗೊಂಡು ಹಾಕಿದ್ದೀವಿ. ಇದೆ ನಾನು ಆಯ್ತು. ಚೆನ್ನಾಗಿ ಕಾಣ್ತಾ ಇದೆಯಾ? ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಬಂದಿರುತ್ತೆ, ಚೆನ್ನಾಗಿ ಕಾಣ್ತೈತಿ. ಈಗ ಜುಮ್ಕನ್ ಹಾಕೋಬಿಡಿ ಒಂದ್ಸಾರಿ. ಚಿನ್ನದ ಬಿಚ್ಚೋದೇ ಒಂದ್ ಕಷ್ಟ ಅಲ್ಲ. ಹಾ ಹೌದು, ನಿಜ. ಟ್ರಯಲ್ ನೋಡಂಗಿದ್ರೆ ಒಂದ್ಸರಿ ಒಂದೇ ಸರಿ ಹಾಕೊಂಡು ನೋಡ್ಬಿಡಿ. ಹುಷಾರಾಗಿ ಬಿಚ್ಚಿ, ಕೈ ಇಟ್ಕೊಳ್ಳಿ. ಯಾಕಂದ್ರೆ ಎರಡು ಮ್ಯಾಚಿಂಗ್ ಮಾಡ್ಕೊಂಡು ನೋಡೋವಾಗ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಅಲ್ಲ, ಜುಮ್ಕ ಮ್ಯಾಚ್ ಆಗ್ತಿದೆ ಅಂತ. ಹಾ, ಸ್ಟಾಲಲ್ಲೇ ಕಸ್ಟಮೈಸ್ ಮಾಡ್ಕೊಟ್ಟಿದ್ ನಿಮ್ಮ ಒಬ್ರಿಗೆ, ಯಾರಿಗೂ ಪೇಂಟ್ ಮಾಡ್ಕೊಟ್ಟು ಪುರ್ಸೋತಿಲ್ಲ. ಯಾರು ಹೋಗಿ ಬೀಡ್ಸ್ ಎಲ್ಲ ಪೇಂಟ್ ಮಾಡಿ ಎಲ್ಲ ಮಾಡೋದಕ್ಕೆ ಕಷ್ಟನೇ. ರೆಡಿ ಇರೋದನ್ನ ಕೊಟ್ಬಿಡ್ಬೋದು, ಬಟ್ ಮಾಡ್ಕೊ ಬರೋದಿದೆಯಲ್ಲ. ಯಾವುದು ಅವತ್ತು ಹೇಳ್ತಾನಿದ್ದೆ ನಾನು. ಡಾಲರ್ ಫೋಟೋ ಎಲ್ಲ ನೀವು ತಕೊಂಡಿರೋದು, ಅದು ಫೋಟೋ ನೀವೆಲ್ಲ ನಾನು ಮನೇಲಿ ಇಲ್ಲದೆ ಇರೋವಾಗ ಇದೇ ಥರ ರಿಪೇರಿ ಬಿಚ್ಚಿ ಹಾಕಿ ಮಾಡಿ ಏನಾರು ಒಂದು ರಿಪೇರಿ ಮಾಡಿ ಹಾಳು ಮಾಡಿಟ್ಟಿರುತ್ತೆ. ಸೊ ನಾನೆಲ್ಲರೂ ಹೊರಗಡೆ ಬಿಟ್ಟು ಹೋಗೋದಕ್ಕೆ ಭಯ ಈ ರಿಪೇರಿ ಮೈಂಡ್ನ. ಅಕಸ್ಮಾತ್ ಟಿ ವಿನೋ ವಾಷಿಂಗ್ ಮಿಷಿನೋ ಯಾವ್ದಾದ್ರು ಬಿಚ್ಬಿಟ್ಟು ಮಾಡಕ್ಬಿಟ್ರೆ ನಾನು ಬರೋ ಅಷ್ಟರಲ್ಲಿ ಏನು ಮಾಡ್ಬೇಕು ಆಮೇಲೆ. ಅದಕ್ಕೆ ಇವನು ಬಿಡೋಕ್ಕೆ ಭಯ ಆಗುತ್ತೆ, ಇಷ್ಟೊಂದು ತೀಟೆ ಮಾಡುತ್ತೆ ನೋಡಿ. ಸ್ಟಾಲೆಲ್ಲ ಕ್ಲೋಸ್ ಮಾಡಿದ್ದಾಯಿತು. ಇವಾಗ ಮನೆಗೆ ಹೊರಡುವ. ಊರು ಎಲ್ಲಿ ಏನು ಮಾಡ್ತೀವೋ ಗೊತ್ತಿಲ್ಲ, ತೀಟೆ ನೋಡಬೇಕು. ಟೈಮ್ ಇವಾಗ ಎಷ್ಟಾಗಿದೆ ಗೊತ್ತಾ? ಟೈಮ್ ನೋಡೋಕ್ಕಾಗ್ತದೆ. ಕರೆಕ್ಟಾಗಿ 7 o'clock ಟೈಮು. ಸೊ ಮನೆಗೆ ಹೋಗೋಷ್ಟರಲ್ಲಿ 2 ಮೆಟ್ರೋ ಚೇಂಜ್ ಮಾಡ್ಕೊಂಡು ಎಷ್ಟೊತ್ತಾಗುತ್ತೆ ನೋಡಬೇಕು. ಸೊ ಕೆಲವೊಂದು ತಿಂಡಿ ತೊಗೊಂಡಿದ್ದೀನಿ ಪೂರ್ವಿಗೆ ಅಂತ. ಸ್ವಲ್ಪ ಐಟಮ್ಸು ಎಲ್ಲ 20 ರೂಪೀಸ್ದು ಚಾಕ್ಲೇಟ್ಸು ಅದು ಇದು ಎಲ್ಲ ತೊಗೊಂಡಿದ್ದೀನಿ. ಎಷ್ಟು ತೊಗರಿಕಾಯಿ ಸಿಪ್ಪೆಯನ್ನು ಡಸ್ಟ್ಬಿನ್ಗೆ ಎಸೆಬೇಕು. ಈ ಕಡೆ ಜಾಗ ಎಲ್ಲ ಎಸ್ಬಿಟ್ಟು ಡಸ್ಟ್ಬಿನ್ ಗೊತ್ತಿಲ್ಲ. ಡಸ್ಟ್ಬಿನ್ ಇದು ಏನು ನೋಡೇ ಇಲ್ಲ, ಇದನ್ನ ಏನು ಹಾಕಿಲ್ಲ ಅದಕ್ಕೆ. ಇವಾಗ ಮನೆಗೆ ಹೋಗ್ತಾ ಇರೋದು. ಪೂರ್ವಿ ಟ್ಯೂಷನ್ಗೆ ಹೋಗಿದ್ದಾನೆ. ಅವನಿಗೊಂದು ಕುರ್ಕ್ಮೆ 200 ರೂಪೀಸು ಎತ್ತಾಕೊಂಡಿದ್ದಾಯಿತು. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ಇದಕ್ಕೆ ಫ್ಲವರ್ ಬೇರೆ ಡಿಸೈನ್ ಮಾಡಿದ್ದಾರೆ ಇವಾಗ.
ಅದಕ್ಕೆ ಪರ್ಪಲ್ ಕಲರ್ ಮಾಡಿಬಿಟ್ಟಿದ್ದಾರೆ ಫಿಶು. ಫಸ್ಟ್ ಬಂದಾಗ ಒಂದು ಬೇರೆ ಕಲರ್ ಇತ್ತು, ಮೆರೂನ್ ಕಲರ್ ಇತ್ತು. ಆಯ್ತು, ಇದು ನೋಡಿ ಜಿಂಕೆ ಎಷ್ಟು ಚೆನ್ನಾಗಿದೆ. ಸೊ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಯಾವ್ದಾವುದು ಹೇಗಿತ್ತು ಅನ್ನೋದು. ಬಟ್ ನಿಜವಾಗ್ಲೂ ಕಣ್ಣಿಂದ ನೋಡುವಾಗ ಸಿಕ್ಕಾಪಟ್ಟೆ ಆನಂದ ಆಗುತ್ತೆ. ಬಟ್ ಏನು ಮಾಡೋದು, ಎಲ್ಲ ವೀಡಿಯೋದಲ್ಲಿ ನೋಡೋಕ್ಕಿಂತ ಬಂದು ಡೈರೆಕ್ಟಾಗಿ ನೋಡೋದೇ ಬೆಟರ್. ತುಂಬ ಚೆನ್ನಾಗಿರುತ್ತೆ ನೋಡಿ. ನೈಟ್ ಹೊತ್ತು ಇಲ್ಲಿ ಎಷ್ಟು ಕೂಲಾಗಿ ವೆದರು, ಫ್ಲವರ್ಸ್ ಎಲ್ಲ ಒಂಥರ ಒಂದು ರೆಸ್ಟ್ ಮಾಡೋ ಟೈಮ್. ಆ್ಯಕ್ಚುಲಿ ಮೇಡಮ್ ನನಗೆ ಫ್ರೀ ಕೊಟ್ಟಿರೋದು ಸ್ಟಾರು. ಸೊ ಅದಕ್ಕೆ ಕೆನಪಿ ಏನೂ ಇಲ್ಲ, ನನಗೆ ಮಳೆ ಬಂದರೆ ಡೈರೆಕ್ಟ್ ಇದಾಗುತ್ತೆ. BBMP ಅವರೆಲ್ಲ ನೈಟ್ ಹೊತ್ತು ಕ್ಲೀನ್ ಮಾಡ್ತಾರೆ. ಆ್ಯಕ್ಚುಲಿ ಎಷ್ಟು ಇದಾಗಿರುತ್ತೆ ಅಂದರೆ ಎಷ್ಟು ಜನ ಬಂದು ಹೋಗ್ತಾರೆ ಡೈಲಿ. ಸೊ ಎಲ್ಲನೂ ಕ್ಲೀನ್ ಮಾಡಬೇಕು. ನಮಸ್ತೆ, ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ. ಹೌದಾ? ಥ್ಯಾಂಕ್ ಯು ಸರ್. ನಿಮ್ಮ ಸ್ಟಾಲ್ ಇದೆಯಾ? ತಗೋಲ್ಲ? ಓಕೆ ನನ್ನ ಸ್ಟಾಲ್ ಇದೆ ಅಲ್ಲಿ. ನೋಡಿದೆ ಹಾಂ ಅದೇ ರೀತಿ ವಿತ್ತಲ್ಲ ಹಾಂ ಹಾಂ, ಲಗೇಜ್ ಹಾಕಿಸ್ಕೊಂಡು ಹೋಗ್ತಾ ಇದ್ದೆ ನಾನು. ಸೆಕೆಂಡ್ ಡೇ ಹೋದ್ರಲ್ಲ ಹೋಗಿ ಮಾತಾಡೋಣ. ಈ ಕಡೆ ಅಂತೂ ತಲೆ ಹಾಕೋ ಟೈಮ್ ಇರಲ್ಲ. ಆಮೇಲೆ ಅಲ್ಲಿ ಜನ ಅಷ್ಟೇನು ಬರಲ್ಲ ನಮಗೆ, ಒಳಗಡೆಗೆ ಏನು ಬರಲ್ಲ ಅವರು. ಇಲ್ಲ, ಈ ಕಡೆಯಿಂದ ಓದೋರು ಇಲ್ಲಿ ಟೋಕನ್ ತಗೊಂಡೋದು ಆ ಕಡೆ ಬರ್ತವೆ. ಬಟ್ ಈ ಲೈನ್ ಚೆನ್ನಾಗಿ ಓಡಾಡ್ತಾರಲ್ಲ ಜನ. ಅಲ್ಲ, ಇದೇನಾಗುತ್ತೆ ಗೊತ್ತಾ, ವಿಧಾನಸೌಧ ಮೆಟ್ರೋ ಇಳಿದವೆಲ್ಲ ಕಬ್ಬನ್ ಪಾರ್ಕ್ ಹೋಗ್ತವೆ, ಕಬ್ಬನ್ ಪಾರ್ಕ್ ಇಳಿದವೆಲ್ಲ ವಿಧಾನಸೌಧ ಮೆಟ್ರೋ ಹೋಗ್ತವೆ. ಹಂಗೆ ಈ ಕಡೆಯಿಂದ ಟೋಕನ್ ಜಾಸ್ತಿ ಓಡೋದು, ಆ ಕಡೆನೇ ಹೋಗುತ್ತೆ. ಈ ಕಡೆ ಬರೋದಿಲ್ಲ ಹಂಗೆ. ಬಟ್ ಅಲ್ಲಿ ಕೆಳಗಡೆಗೆ ಅಲ್ಲಿ ಮರೆ ಇದೆ, ಒಂದಷ್ಟು ಜನ ಬರೋದೇ ಇಲ್ಲ. ಸ್ಟ್ರೀಟ್ ಬಿಸಿ ಆಗುತ್ತೆ. ಬಿಸಿ ಅನ್ನೋದು ಅದಲ್ಲ, ಫುಡ್ ಲಾಸ್ಟಿಗೆ ಇರೋದು. ಸ್ಟಾರ್ಟಿಂಗಲ್ಲಿ ಅಡ್ಡ ಇದೆಯಲ್ಲ, ಕೆಲವೊಬ್ರು ಕಾಣಿಸಲ್ಲ. ಅದು ಇನ್ನೊಂದು ಸ್ಟಾಲ್ ಇದೆ ಅಂದರೆ ಮತ್ಬಿಟ್ಟು ಸುಮ್ಮನೆ ಆ ಕಡೆ ಸೈಟ್ ಹೋಗ್ಬಿಡ್ತಾರೆ ಹಂಗೆ. ಸೊ ಏನೋ ಅಷ್ಟು ಜನ ಏನು ಇದಾಗಲ್ಲ, ಬರ್ತಾರೆ, ಬಂದರೂ ಸುಮ್ಮನೆ ಹೋಗ್ತಾ ಇರ್ತಾರೆ. ಇಲ್ಲ ಹಿಂಗೆ ಬೇಡ ಬೇಡಪ್ಪ, ನಂಗೆ ಫ್ರೀ ಕೊಟ್ಟಿರೋದು, ಹಂಗೆಲ್ಲ ಮಾತಾಡೋಕ್ಕಾಗಲ್ಲ. ನನಗೆ ಒಂದು ಇದು ಕೆನಪಿ ಏನಿಲ್ಲ, ನಂದು ಜಸ್ಟ್ ಒಂದು ಟೇಬಲ್ ಹಾಕೊಂಡಿರುತ್ತೆ, ರಿಕ್ವೆಸ್ಟ್ ಮಾಡಿ ಹಾಕೊಂಡಿರೋದು. ಅದನ್ನು ನಮ್ಮ ಮಗ ಚೆನ್ನಾಗಿದ್ದಾನೆ, ಮನೇಲಿ ಇದ್ದಾನೆ. ಹಾಂ ಹಾಂ, ಓಕೆ ಓಕೆ, ಥ್ಯಾಂಕ್ ಯು. ಯಾವಾಗಿಂದ ನೋಡ್ತಾ ಇದ್ದೀರಿ ನೀವು? ಕಲಾಮಾಧ್ಯಮದಲ್ಲಿ ಬಂದಾಗಿಂದನಾ? ಕಲಾಮಾಧ್ಯಮದಲ್ಲಿ ಬಂತಲ್ಲ ಅವಾಗಿಂದನಾ, ಅದಕ್ಕೆ ಮುಂಚೆ ಇಲ್ಲ? ಯೂಟ್ಯೂಬಲ್ಲಿ ಓಕೆ, ನಿಮಗೆ ಫಸ್ಟ್ ಅವಾಗಿಂದ ಓಕೆ ಓಕೆ, ಬರ್ತೀವಿ ಸರ್, ನನ್ನ ಟೈಮ್ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು. ಇವತ್ತೊಂದು ಸಿಕ್ಕಾಪಟ್ಟೆ ಜನ ಸಿಕ್ಕಿದ್ರು ಯೂಟ್ಯೂಬಲ್ಲಿ ನೋಡಿ ಮಾತಾಡ್ತಿರೋವಂಥದ್ದು. ಈಗ ಖುಷಿ ಆಗುತ್ತೆ. ನಿಜ ಯಾರು ಗೊತ್ತೇ ಇಲ್ಲ ನನಗೆ. ಒಂದು ಸೋಷಿಯಲ್ ಮೀಡಿಯಾ ಎಷ್ಟು ಜನಕ್ಕೆ ಆ ವಿಡಿಯೋ ರೀಚ್ ಆಗಿ ತುಂಬ ಜನ ಮಾತಾಡ್ತಾರಲ್ಲ, ಎಷ್ಟು ಖುಷಿ ಆಗುತ್ತೆ ನನಗೆ. ತುಂಬ ಜನ ಸೆಲ್ಫಿ ಇಟ್ಕೊಂಡ್ರು, ನಿಜ ಎಷ್ಟು ಖುಷಿ ಆಯ್ತು ಗೊತ್ತಾಗುತ್ತೆ. ತುಂಬ ಜನ ಸಿಕ್ಕಿದ್ರು. ಆ್ಯಕ್ಚುಲಿ ಗೇಟು ನಮ್ಗೆ ದೂರ, ಆ ಗೇಟ್ ಹತ್ರ. ಮೆಟ್ರೋ ಹೋಗ್ಬೇಕಾದ್ರೆ ಇದೇ ಈಜಿ. ಎಲ್ಲ ಕಡೆ ಫ್ಲವರ್ಸ್ ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸರ್. ಯಾಕೆ ಹೊರಗಡೆ ಮಾತಾಡಿದ್ಯಾ? ಏನೋ ಏನು ಮಾಡಲ್ಲ ನಿಜ. ನಾನು ರೋಡಲ್ಲಿ ನೋಡ್ಬೇಕಾಗುತ್ತೆ. ಬ್ಯಾಕ್ ಲೆಫ್ಟ್ ಸೈಡ್ ಹೋಗ್ಬೋದು.
ಕಬ್ಬನ್ ಅವ್ರಿಗೆ ಮೆಟ್ರೋ ಈ ಕಡೆ ಗೇಟಿಂದ ಹತ್ರ, ಸೊ ಹಂಗಾಗಿ ಈ ಕಡೆ ತಗೊಂಡೆ ಗಾಡಿ. ನೈಟ್ ಹೊತ್ತು ಜರ್ನಿ ಇದೆಯಲ್ಲ, ನಿಜ ಅದೇನು ಪುಣ್ಯ ಮಾಡಿದೆ ಗೊತ್ತಿಲ್ಲ. ನಾನು 4 ವರ್ಷ ಬೆಡ್ ಮೇಲೆ ಮಲಗಿದಾಗ ಜೀವನ ನಡ್ಕ ಅನ್ಸ್ಬಿಟ್ಟಿದೆ. ಬಟ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಜೀವನ ಬಟ್ ಎಷ್ಟೇ ನೋವಲ್ಲಿದ್ದಾಗ ಮರ್ಸೋದು ಒಂದು ಹೊಸ ಅನುಭವಗಳು. ಸೊ ಹೊಸ ಅನುಭವಗಳು ಅಂದರೆ ಈ ಥರ ಪ್ರಕೃತಿ ಈ ಸೌಂದರ್ಯ ಸವಿತಾ, ಮತ್ತು ಏನೋ ಒಂದು ಒಳ್ಳೆ ಕೆಲಸಗಳು ಮಾಡ್ತಾ, ಇಂಟ್ರೆಸ್ಟ್ ಇರೋ ಕೆಲಸಗಳನ್ನ ಮಾಡ್ತಾ ಈ ಥರ ಜೀವನ ಸಾಗಿಸ್ತೀವಲ್ಲ, ಇದು ಒಂದು ಗ್ರೇಟ್ ಲೈಫ್ ಅಂತ ಹೇಳ್ಬೋದು. ನನಗೆ ಆ ಲೈಫ್ ಸಿಕ್ಕಿದೆ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ದೇವ್ರಿಗೆ. ಎಲ್ಲ ಹಳ್ಳಿ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಹಳ್ಳಿ ಲೈಫು ತುಂಬ ಅಟ್ಯಾಚಬಲ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಗಿಡ ಮರ ಪ್ರಾಣಿ ಪಕ್ಷಿಗಳು ಹೂವು ಈ ಥರ ಎಲ್ಲ ತುಂಬ ಇಷ್ಟಪಡೋದು. ಅದಕ್ಕೇ ಅದೇ ವಾತಾವರಣದಲ್ಲಿ ಹುಟ್ಟಿ ಬೆಳೆದಿರೋದಲ್ವ ನಾವು ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮನೆ ಹೋಗಿ ಅಡುಗೆ ಮಾಡಬೇಕು, ಇಲ್ಲ ನೋಡಿದ್ರೆ ಕತೆ ಹೇಳ್ತಾ ಇದ್ದೀನಿ ನಾನು. ಮನೆಗೆ ಹೋಗಿ ಅಡುಗೆ ಮಾಡ್ಬೇಕಲ್ಲ ಅಂತ ಟೆನ್ಷನ್ ಆಯ್ತು. ಹೆಂಗೂ ತೊಗರಿಕಾಯೆಲ್ಲ ತುಂಬ ಅಯ್ಯೋ ಹೇಳೋದು ಗೊತ್ತಾ, ತೊಗರಿಕಾಯೆಲ್ಲ ಸೂಡಾಗ್ತಿದ್ದೀವಿ. ಇವತ್ತು 1 kg ತೊಗೊಂಡೋಗಿದ್ದೆ. ಸೊ ಹೆಂಗೋ ಕಾಳು ಅಂತ ಆಗಿಬಿಟ್ಟಿದ್ದಾವೆ. ಕಾಳು ನೀಟಾಗಿ ಒಂದು ಕವರ್ಗೆ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. ಸೊ ಇನ್ನೇನು ಮನೆಗೆ ಹೋದ್ಮೇಲೆ ಅದನ್ನು ಬೇಯಿಸಿ ಏನೋ ಒಂದು ಒಗ್ಗರಣೆ ಹಾಕ್ಬಿಡೋಣ, ಇನ್ನೇನು ಮಾಡೋದು. ಇದು ಮೇನ್ ಗೇಟು, ಹೂಗಳ ಹಬ್ಬ 2025 ನೋಡಿ. ಇಲ್ಲೇ ಫಸ್ಟ್ ಟೈಮ್ ನಾನು ಮೆಟ್ರೋಯಿಂದ ಇಳಿದಿರುವಂಥ ಒಂದು ಪ್ಲೇಸ್ ನೋಡಿ. ಇನ್ನೊಂದು ಏರೋಪ್ಲೇನ ಎಲ್ಲಕ್ಕೆ ಹಾಕೊಂಡು ಗೊತ್ತಿಲ್ಲ, ರೈಟ್ ಸೈಡ್ ಲೈನ್ ಕಬ್ಬನ್ ಪಾರ್ಕ್ ತಗ್ಬೋತ ಏನು ರೋಡ್ ಬಂದ್ಬಿಡ್ತು. ಇನ್ನೇನು ಬಡ್ಕೊಂಡು ಕೇಳಿಸಲ್ಲ ನಾನು. ಹೌದು ಮಮ್ಮಿ ನೋಡಿ ಬರಂಗೆ ತಿನ್ನೋದೇ ಹೇಳ್ತೀನಿ ಸಣ್ಣಕ್ಕೆ. ನಾ ಸಣ್ಣ ಹಾಕೆ ನೀನು ದಪ್ಪ ಹಾಕೆ ಆಯಿಲ್ ಫುಡ್ ತಿಂತಾ ಇದೆಯಾ? ಬುಕ್ಸ್ ಎಲ್ಲ ಎಲ್ಲಿ ಬಿದ್ದಾವೆ? ಊಟ ಬ್ಯಾಗ್ ತಂದ್ಬಿಟ್ಟು ಎಲ್ಲಿ ಮಾಡ್ತಿದ್ಯಾ? ಬಾಕ್ಸ್ ಹಾಕೋಗಿ ತೊಡೆಗೆ ಅದಕ್ಕೆ ಕೋಲ್ ಇಟ್ಕೊಂಡು ಕೂತಿರೋದು. ಇವು ಮಾಡಿ ಅಂದ್ರೆ ಬಾಕ್ಸ್ ಬ್ಯಾಗ್ ತಂದು ಜಂಕ್ ಫುಡ್ ತಿಂತೀನಿ, ಆಮೇಲೆ ಎಕ್ಸರ್ಸೈಸ್ ಮಾಡ್ಬಿಡ್ತೀನಿ. ಅಯ್ಯೋ ನೀನು ಎಕ್ಸರ್ಸೈಸ್ ಮಾಡೋದು ನಾನು ನೋಡ್ತೀನಿ ಬಾ. ಲಡ್ಡು ತಿನ್ಬಿಟ್ಟಿದ್ಯಾ? ಪ್ರಸಾದ ನಾನು ತಿನ್ಲೇ ಇಲ್ವಲ್ಲಪ್ಪ. ಏನು ಏನ್ಬಿಟ್ಟು ಒಂದು ತಗೊಂಬಂದು ಇವಾಗ 4 ತಿನ್ನಂಗಾಯ್ತು. ಹೋಗಿ ಇನ್ನೊಂದ್ಸರಿ ಏನು ತಂದ್ಕೊಟ್ಟ ಕೇಳು. ಅಳು ಮುಳ್ಳ ತಗೊಬರ್ತದೆ ನೋಡಿದ್ರೆ. ನೋಡು, ನಾನು ಊಟ ತಗೊಂಡಿದ್ದು ಬಾಕ್ಸ್ ಇಲ್ಲ ಐತೆ, ನೀನು ಊಟ ತಗೊಂಡೋಗಿದ್ದು ಇಲ್ಲ ಐತೆ. ಹೋಗಿ ಕೆಲಸ ನೀವೇ ಮಾಡ್ಕೋಬೇಕು. ಹೌದಾ? ಬೆಳಗ್ಗೆ ಎದ್ಬಿಟ್ಟು ನನ್ನ ಕೆಲಸ ನಾನೇ ಮಾಡ್ಕೊತೀನಿ ಅಂದ್ಬಿಟ್ಟು ನನ್ನ ಮಗ ನಿಂಗೆ ಊಟ ಹಾಕಲ್ಲ. ಹೆಂಗಿರ್ತದೆ ಹೇಳೋ ನನ್ನ ಮಗಂದ್ರೆ, ನಿಮ್ಮ ಕೆಲಸ ನೀವೇ ಮಾಡ್ಕೊ ಹೋಗಿ ಅಂತ ಹೇಳ್ಬಿಟ್ಟು ಮಾಡ್ಕೊತೀನಿ. ಗೊತ್ತಾಗ್ಲಿ ಅವಾಗ ನಿನಗೆ ಊಟ ಮಾಡಿಕ್ಕಿಲ್ಲ ಒಂದ್ಸಾರಿ ಗೊತ್ತಾಯ್ತದೆ. ನಿಮ್ಮ ಕೆಲಸ ನೀವೇ ಮಾಡ್ಕೊ. ಒಳ್ಳೆ ತಂದ್ರೆ ಹಿಂಗೆ ಯಾವ್ದಾದ್ರು ಆಳ ಮುಳು ತಗೊಂಡು ತಿನ್ಕೊಳ್ಳುತ್ತೆ. ಪಾನಿಪುರಿ ಮಸಾಲ ಪುರಿ ಬೇಗ ಓಡೈತೆ ತಿನ್ನಕ್ಕೆ. ಹೊಣ್ತಾರೆ ತಿನ್ನು ಅಂದ್ರೆ ನಂಗೆ ಬೇಡ ಅಂತ. ಅದೇ ಪಾನಿಪುರಿ ತಂದ್ರೆ ಶೇರೆ ಮಾಡಲ್ಲ, ತಿನ್ಕೊಬಿಡ್ತೆ.
ಒಂದು ತಗೊಂಡೆ ಶೇರ್ ಮಾಡೋದು ಬೇಕಾಗಿಲ್ಲ ನಮಗೆ ಕೊಟ್ಬಿಟ್ಟೈತೆ